ಅಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಗತ್ಯಕ್ಕೆ ತಕ್ಕಂತೆ ನೀರನ್ನು ಬೆರೆಸ್ಕೊಳ್ತೀನಿ. ಸಾಲ್ಟು ಅಷ್ಟೇ ಟೇಸ್ಟ್ ನೋಡಿಕೊಂಡು ಸಾಲ್ಟನ್ನು ಹಾಕ್ಕೋಬೇಕು. ಸೊ ನಿಮಗೆ ಖಾರ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಸೊ ಯಾವ ರೀತಿ ನೀವು ಬಳಸ್ತೀರಾ ಆ ರೀತಿಯೇ ಮಾಡ್ಕೊಳ್ಳಿ. ನಾನು ಯೂಶ್ವಲಿ ಖಾರನೂ ಕಡಿಮೆನೇ ಹಾಕೋದು, ಸಾಲ್ಟ್ ಕೂಡ ಕಡಿಮೆನೇ ಬಳಸೋದು. ಹಾಗಾಗಿ ಅದಕ್ಕೆ ತಕ್ಕಂತೆ ನಾನು ಮಾಡ್ಕೊಂಡಿರ್ತೀನಿ. ಹೀಗಿದಾದ ನಂತರ ಅಗತ್ಯಕ್ಕೆ ತಕ್ಕಂತೆ ನೀರನ್ನ ಬೆರೆಸ್ಕೊಂಡು ಅದಾದಮೇಲೆ ಲಾಸ್ಟಲ್ಲಿ ನಾನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಇಲ್ಲಿ ಹಾಕ್ಕೊಳ್ತೀನಿ. ಯೂಶ್ವಲಿ ಪಲಾವ್ ತಿನ್ನಬೇಕಾದ್ರೆ ಯಾವುದೇ ರೀತಿ ತುಪ್ಪನ ಹಾಕಿಸ್ಕೊಳ್ಳೋದಿಲ್ಲ, ಮೊಸರಲ್ಲೇ ತಿಂತಾರೆ. ಹಾಗಾಗಿ ಮಾಡೋವಾಗನೇ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಸಾಲ್ಟ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅದಾದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು 2 ವಿಸಿಲ್ಸ್ ಬಂದರೆ ಸಾಕಾಗತ್ತೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟು ಅವನಿಗೆ ಮಿಡ್ ಸ್ನ್ಯಾಕ್ಸ್ ಅಂತ ಇರುತ್ತಲ್ವ ಟೈಮು, ಅದಕ್ಕೆ ನಾನು ಇವತ್ತು ವೆಜಿಟೇಬಲ್ ಸಲಾಡ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಯೂಶ್ವಲಿ ಫ್ರೂಟ್ಸ್ ಕೊಡ್ತಾ ಇರ್ತೀನಿ, ಬಟ್ ಅವ್ರಿಗೆ ವಾರದಲ್ಲಿ 1 ದಿನ ನ್ಯೂಟ್ರಿ ಡೀಲ್ಸ್ ಅಂತ ಮಾಡ್ತಾರೆ. ಸೊ ನ್ಯೂಟ್ರಿ ಡೀಲ್ಸ್ ದಿನ ನಾವು ಏನಾದರೂ ಒಂದು ಫ್ರೂಟ್ ಸಲಾಡ್ ಅಥವಾ ವೆಜಿಟೇಬಲ್ ಸಲಾಡ್ನ ಕೊಟ್ಟು ಕಳಿಸ್ಬೇಕಾಗತ್ತೆ. ಸೊ ಹಾಗಾಗಿ ಹೇಗಿದ್ದರೂ ಪಲಾವ್ ಮಾಡಿದ್ದೀನಿ ಅಂತ ಹೇಳಿ ಸೌತೆಕಾಯಿ ಹಾಗೆ ಕ್ಯಾರೆಟ್ನ ತುರಿದು ಕಾಯನ್ನು ತುರಿದು ಹಾಕಿ ಈ ರೀತಿ ಸಲಾಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅಷ್ಟರೊಳಗಡೆ ಪಲಾವ್ ಕೂಡ ರೆಡಿ ಆಗಿಬಿಡುತ್ತೆ. ಸೊ ಅವನಿಗೆ ತಿನ್ನೋದಕ್ಕೂ ಕೊಟ್ಟು ಹಾಗೆಯೇ ಬಾಕ್ಸ್ಗೂ ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿಯೇ ಬಂದಿತ್ತು ಅಂತ ಹೇಳ್ಬೋದು. ಹಾಗೆಯೇ ಯಾರೆಲ್ಲ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅವ್ರಿಗೆ ಈ ರೀತಿ ಮಾಡಿಕೊಡಿ. ಸೊ ತರಕಾರಿನೂ ತಿಂತಾರೆ, ಅವ್ರಿಗೊಂದು ಒಳ್ಳೆ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ. ಅವನ್ನ ಸ್ಕೂಲಿಗೆ ಕಳಿಸಿದ ನಂತರ ನನಗೆ ಸೆಕೆಂಡ್ ಡ್ಯೂಟಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೆಕೆಂಡ್ ಡ್ಯೂಟಿ ಅಂತ ಅಂದರೆ ನನ್ನ ಮಗಳದು. ಸೊ ಅವಳದು ಡ್ಯೂಟಿ ಸ್ಟಾರ್ಟ್ ಆಗಿಬಿಡುತ್ತೆ. ಲಡ್ಡುದು ಏನಂತ ಅಂದರೆ ಎದ್ದಿದ ತಕ್ಷಣ ಅವಳು ಬ್ರೇಕ್ಫಾಸ್ಟ್ನ ತಗೊಳ್ಳೋದೇ ಇಲ್ಲ. ಮುಂಚೆಯಿಂದನೂ ಅಷ್ಟೇ ಯಾವುದಾದ್ರೂ ಒಂದು ಫ್ರೂಟ್ಸ್ನ ಮಾತ್ರನೇ ಪ್ರಿಫರ್ ಮಾಡೋದು. ಯೂಶ್ವಲಿ ಅವಳು ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಬಂದು 11 o'clock. ಅಲ್ಲಿವರೆಗೂ ಅವಳು ಬ್ರೇಕ್ಫಾಸ್ಟ್ ತೊಗೊಳ್ಳೋದಿಲ್ಲ. ಬಿಟ್ವೀನ್ 11 to 12 ಅವಳು ಬ್ರೇಕ್ಫಾಸ್ಟ್ನ ತೊಗೊಳ್ಳೋ ಅಂಥದ್ದು. ಸೊ ಅವಳೇನಾದರೂ ಎದ್ದು ಏನಾದರೂ ಫ್ರೂಟ್ಸ್ನ ತೊಗೊಳ್ತಾಳೆ. ಅದಾದ ನಂತರ ನಾನು ಬಿಟ್ವೀನ್ 11 to 12 ಅವ್ರಿಗೆ ಏನಾದರೂ ಬ್ರೇಕ್ಫಾಸ್ಟ್ ಅನ್ನೋದನ್ನು ಕೊಡ್ತೀನಿ. ಆಮೇಲೆ ಲಂಚ್ ಬಂದು ಬಿಟ್ವೀನ್ 2 to 3 o'clockಗೆ ಕೊಡುವಂಥದ್ದು. ಈ ರೀತಿ ಒಂದು ದಿನಕ್ಕೆ ಅವ್ರಿಗೆ ಇನ್ಕ್ಲೂಡಿಂಗ್ ಫ್ರೂಟ್ಸು 5 ಮೀಲ್ಸ್ ಅನ್ನೋದನ್ನು ನಾನು ಕೊಡ್ತೀನಿ. ಈ ಮದರ್ಹುಡ್ ಅನ್ನೋದೇ ಹಾಗೆ, ನಮಗೆ ಕಂಟಿನ್ಯೂಸ್ ಆಗಿ ಏನಾದರೂ ಒಂದು ವರ್ಕ್ ಇದ್ಬಿಡುತ್ತೆ. ಒಬ್ರದ್ದು ಆದಮೇಲೆ ಇನ್ನೊಬ್ರದ್ದು ಇರುತ್ತೆ, ಇನ್ನೊಬ್ರದ್ದು ಆದಮೇಲೆ ಅವ್ರದ್ದು ಇರುತ್ತೆ. ಆ ರೀತಿಯೇ ಇಬ್ಬರು ಮಕ್ಕಳನ್ನೂ ಹ್ಯಾಂಡಲ್ ಮಾಡೋದು ಅಂಥದ್ದು. ಇದನ್ನು ನಾನೊಬ್ಬಳೇ ಫೇಸ್ ಮಾಡ್ತಾ ಇರೋದು ಅಂತ ಅಲ್ಲ, ಆಲ್ಮೋಸ್ಟ್ ಆಲ್ ಮದರ್ಸು ಕೂಡ ಇದನ್ನೇ ಫೇಸ್ ಮಾಡ್ತಾ ಇರೋದು ಆ್ಯಟ್ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ. ಇದಾದ ನಂತರ ಪಾಪುದೆಲ್ಲ ಕೆಲಸ ಮುಗಿದ ನಂತರ ಅವಳು ಕೂಡ ರೆಡಿ ಮಾಡಿಸ್ಕೊಂಡು ಪೃಥ್ವಿಗೆ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಪೃಥ್ವಿಗೆ ಸ್ಕೂಲ್ ಕಡೆ ಹೊರಟಿದ್ದೀವಿ. ತುಂಬ ಹತ್ರನೇ ಇರೋದು ಸ್ಕೂಲ್, ಹಾಗಾಗಿ ಹೊರಟಿದ್ದೀವಿ. ಅವನಿಗೆ ಸ್ಟಾರ್ ಆಫ್ ದ ವೀಕ್ ಕೊಡ್ತಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಪೇರೆಂಟ್ಸ್ ಬರಬೇಕು ಅಂತ ಹೇಳಿದರು, ಹಾಗಾಗಿ ಹೊರಟಿದ್ವಿ. Very good. was nice and he's doing homework himself, so that is very appreciated. So very nice. No any complaints, but writing was slow and he was playing with the erasers and pencils. That's the only complaint we have. That little bit. ಜಾಯ್ನ್ ಆಗಿ 2 ಮಂತಿಗೆ ಅವನಿಗೆ ಸ್ಟಾರ್ ಆಫ್ ದ ವೀಕು ಹಾಗೆಯೇ ಬೆಸ್ಟ್ ಪರ್ಫಾರ್ಮರ್ ಅಂತ ಕೊಟ್ಟಿದ್ದು ನಮಗಂತೂ ತುಂಬಾ ಖುಷಿ ಆಯಿತು ಆ್ಯಸ್ ಅ ಪೇರೆಂಟ್. ಸೊ ಅದಾದ ನಂತರ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ವಿ. ಮನೆಗೆ ಹತ್ರದಲ್ಲಿ ನಮಗೆ ಒಂದು ಪಾರ್ಕ್ ಇದೆ. ಲಡ್ಡು ತುಂಬ ಹಠ ಮಾಡ್ತಾಯಿದ್ಲು, ಹಾಗಾಗಿ ಅಲ್ಲಿಗೆ ಒಂದು ರೌಂಡ್ ವಾಕ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಇತ್ತೀಚಿನ ದಿನಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂತ ಅಂದರೆ, ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಬಂದರೆ ಸಾಕು, ಲಡ್ಡು ಮತ್ತೆ ವಾಪಸ್ ಮನೆಗೆ ಹೋಗೋದಕ್ಕೆ ಬಿಡೋದಿಲ್ಲ. ಆ ರೀತಿ ಹಠ ಮಾಡ್ತಾಳೆ. ಯೂಶ್ವಲಿ ಬ್ಯಾಂಗ್ಳೂರು ವೆದರ್ ತುಂಬಾ ಕೂಲಾಗಿರೋದ್ರಿಂದ ನಾವು ಹೊರಗಡೆ ಎಲ್ಲೂ ಬಿಡ್ತಾ ಇರೋದ್ರಿಂದ ಏನಾದರೂ ನಾವು ಹೊರಗಡೆ ಬಂದು ಏನಾದರೂ ಕೆಲಸ ಇದೆ ಅಂತ ಬಂದರೆ ರಿಟರ್ನ್ ಮನೆಗೆ ಹೋಗೋದಕ್ಕೇನೆ ತುಂಬ ಹಠ ಮಾಡ್ತಾಳೆ. ಹಾಗಾಗಿ ಜಸ್ಟ್ ಒಂದು ಚೇಂಜ್ ಇರುತ್ತೆ. ಇದು ಮನೆಗೆ ಜಸ್ಟ್ ಒಂದು 500 ಮೀಟರ್ ದೂರದಲ್ಲಿದೆ. ಹಾಗಾಗಿ ಇಲ್ಲೊಂದು ವಾಕ್ ಆಗುತ್ತೆ ಅಂತ ಹೇಳಿ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ನಂತರ ಏನೇನೆಲ್ಲ ತರಕಾರಿಗಳು ಬೇಕಿತ್ತು ಅದನ್ನೆಲ್ಲ ಬಿಗ್ ಬಾಸ್ಕೆಟಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ. ಯೂಶ್ವಲಿ ನಾವಿರೋ ಏರಿಯಾದಲ್ಲಿ
ತರಕಾರಿ ಅಂಗಡಿಯಲ್ಲಿ ತುಂಬಾ ಕಾಸ್ಟ್ ಹೇಳ್ತಾರೆ ತರಕಾರಿ. ಹಾಗಾಗಿ ನಾನು ಬಿಗ್ ಬಾಸ್ಕೆಟಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಬಿಗ್ ಬಾಸ್ಕೆಟಲ್ಲಿ ಸ್ವಲ್ಪ ಬೆಟರ್ ಅನ್ನಿಸುತ್ತೆ ಕಂಪೇರ್. ಹಾಗಾಗಿ ನಿಮ್ಮದು ಇದೇ ರೀತಿಯೇ ಇರುತ್ತೆ ಅಂತ ಹೇಳಿ ಶೇರ್ ಮಾಡಿಕೊಂಡೆ ಅಷ್ಟೇ. ಇದನ್ನೆಲ್ಲ ತೆಗೆದಿಟ್ಕೊಳ್ಳೋ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟದ ಟೈಮ್ ಆಗೇ ಬಿಡುತ್ತೆ. ಸೊ
ನೀವು ಮಾಡಿಕೊಂಡಾಗ ಇದನ್ನು ಮುದ್ದೆಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಪೂರಿಗಾಗಿರ್ಬೋದು, ಹಾಗೆಯೇ ಅನ್ನಕ್ಕಾಗಿರ್ಬೋದು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಈ ರೀತಿ ಮಾಡಿಕೊಂಡಾಗ. ನಾನು ಇದನ್ನು ಮಧ್ಯಾಹ್ನದ ಊಟಕ್ಕೆ ಮುದ್ದೆಗೆ ಮಾಡಿಕೊಂಡಿದ್ದೆ. ಸೊ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು ಮುದ್ದೆಗೆ ಅಂತ ಹೇಳ್ಬೋದು. ಊಟ ಎಲ್ಲ ಮುಗಿದ ನಂತರ ನಮಗೆ ಆ್ಯಸ್ ಯೂಶ್ವಲ್ ಸಿಂಕ್ ಹತ್ರನೇ ಕೆಲಸ ಬರೋದು. ಅಡುಗೆ ಎಲ್ಲ ಮಾಡ್ಕೊಂಡಿರ್ತೀವಿ, ಹಾಗೆಯೇ ಅದರದ ಪಾತ್ರೆ ಎಲ್ಲ ಬಿದ್ದುಬಿಟ್ಟಿರುತ್ತೆ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಪೃಥ್ವಿಗೆ ಬರೋದಕ್ಕಿಂತ ಮುಂಚೆ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಊಟ ಎಲ್ಲ ಆದ ನಂತರ ಇದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ, ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೆ ನೈಟ್ವರೆಗೂ ಯಾವುದೇ ರೀತಿ ಕೆಲಸ ಇರೋದಿಲ್ಲ. ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆಗಿದ ತಕ್ಷಣನೇ ಪೃಥ್ವಿಗೆ ಬಂದುಬಿಡ್ತಾನೆ. ಸೊ ಅವನಿಗೆ ಹೋಮ್ವರ್ಕ್ ಮಾಡಿಸೋದು, ಫ್ರೆಶಪ್ ಮಾಡಿ ಹೋಮ್ವರ್ಕ್ ಮಾಡಿಸಿ ಊಟ ಮಾಡಿಸೋದು ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಒಂದು ಈವ್ನಿಂಗ್ 5 o'clock ಆಗಿಬಿಡುತ್ತೆ. 5 o'clock ಆದಮೇಲೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಮಾರ್ನಿಂಗಿಂದನೂ ನಮಗೆ ಒಂಥರ ಬ್ಯುಸಿಯಾಗಿಯೇ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದು ಕೆಲಸಗಳು, ಅದಾದ ನಂತರ ಮಕ್ಕಳ ಕೆಲಸಗಳು, ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಫ್ರೀ ಆಗೋದಕ್ಕೆ 5 o'clock ಆಗಿಬಿಡುತ್ತೆ. ಮುಂಚೆ ಎಲ್ಲ ನನಗೆ ಇದಕ್ಕಿಂತನೂ ಜಾಸ್ತಿನೇ ಕೆಲಸ ಬೀಳ್ತಾಯಿತ್ತು. ಆವಾಗ ನನಗೆ ವೀಡಿಯೋಸ್ನ ಬ್ಯಾಕ್ ಟು ಬ್ಯಾಕ್ ಹಾಕೋದಕ್ಕೆ ಇರಲಿಲ್ಲ. ಆಲ್ಮೋಸ್ಟ್ ಇವಾಗ ಹಾಕಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈವ್ನಿಂಗ್ 5 o'clock ಆದಮೇಲೆ ಏನಾದರೂ ತಿನ್ನಬೇಕು ಅನ್ನಿಸ್ತಿರುತ್ತಲ್ವ, ಮಳೆ ಬರ್ತಾ ಇರುತ್ತೆ. ಹಾಗಾಗಿ ಅಪ್ಪ ಮಗಳು ಸೇರ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ಕನ್ಫ್ಯೂಷನ್ ಆಗ್ತಿದೆ. ಪಪ್ಪ ಅನ್ನಮ್ಮ ಪಪ್ಪ ಪಪ್ಪ ಇವಾಗ ಬೆಂಡೆಕಾಯಿನು ತಿಂತಾ ಇದೆ. ಸ್ನ್ಯಾಕ್ಸ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಬರೀ ಸ್ನ್ಯಾಕ್ಸ್ ಟೈಮಲ್ಲೇ ತಿನ್ನಬೇಕಾ? ಸ್ನ್ಯಾಕ್ಸ್ ಟೈಮಲ್ಲೂ ತಿನ್ಬೋದು, ಕಾಫಿ ಟೈಮಲ್ಲೂ ತಿನ್ಬೋದು. ಅಲ್ಲೊಬ್ರು ಯಾರೋ ಏನೋ ತಿನ್ನಿಸ್ತಿದ್ದಾರೆ ನೋಡಿ. ನೀನು ತಿನ್ನಮ್ಮ, ನೀನು ತಿನ್ನು, ನೀನು ತಿನ್ನು. ಅವಳು ನಿಮಗೆ ತಿನ್ನಿಸ್ಬೇಕಂತೆ. ಗುಡ್ ಗರ್ಲ್. ಪಪ್ಪಾಗೆ ತಿನ್ಸಮ್ಮ, ಪಪ್ಪಾಗೆ ತಿನ್ಸು. ಬಿಸಿ ಇದೆ, ಬಿಸಿ ಇದೆ. ತಿನ್ನಿಸ್ತಿದ್ದಾಳೆ, ಕಡಲೆಕಾಯಿ. ಹೀಗೆ ಅವರಿಗೆಲ್ಲ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಟೈಮಲ್ಲಿ ನಮಗಾಗಲಿ ಮಕ್ಕಳಿಗಾಗಿ ಟೈಮ್ ಕೊಡೋ ಅಂಥದ್ದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಒಂದು ದಿನ ಡೈಲಿ ಹೇಗೆ ಇರುತ್ತೆ ಅಂತ ಹೇಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.